ರೈತರ ಮಕ್ಕಳಿಗೆ ಬರಲಿದೆಯಾ ಕನ್ಯಾ ಭಾಗ್ಯ ಯೋಜನೆ? ಜನರ ಸಮಸ್ಯೆಗಳನ್ನು ಆಲಿಸಲು ಕಾಂಗ್ರೆಸ್ ಸರ್ಕಾರ ಹಮ್ಮಿಕೊಂಡಿರುವ ಜನತಾ ದರ್ಶನದ ಕಾರ್ಯಕ್ರಮದಲ್ಲಿ ಹಲವಾರು ಬೇಡಿಕೆಗಳನ್ನು ಸಾರ್ವಜನಿಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಇಡ್ತಿದ್ದಾರೆ. ಇತ್ತೀಚೆಗಷ್ಟೇ ತುಮಕೂರಿನಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತರೊಬ್ಬರು ವಿಚಿತ್ರವಾದ ಬೇಡಿಕೆಯೊಂದರ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳ ಬಳಿ ಅರ್ಜಿ ಸಲ್ಲಿಸಿದ್ದಾರೆ. ಅದೇನಪ್ಪ ಆ ವಿಚಿತ್ರ ಬೇಡಿಕೆ ಅಂತ ಯೋಚಿಸ್ತಿದ್ದೀರಾ? ನಾವು ಹೇಳ್ತೀವಿ ಕೇಳಿ. ಸಾಮಾನ್ಯವಾಗಿ ಹೆಣ್ಣು ಕೊಡುವವರು ಹುಡುಗನ ಕೆಲಸ, ಸಂಬಳ, ಆಸ್ತಿ ಪಾಸ್ತಿ ನೋಡಿಯೇ ಹೆಣ್ಣು ಕೊಡ್ತಾರೆ. ಮದುವೆಯಾಗುವ ಹುಡುಗ ಇಂಜಿನಿಯರ್ ಆಗಿರಬೇಕು, ಡಾಕ್ಟರ್ ಆಗಿರಬೇಕು, ಇಲ್ಲ ಒಳ್ಳೆಯ ಕಂಪನಿಯ ಉದ್ಯೋಗಿಯಾಗಿರಬೇಕು ಎಂದೆಲ್ಲ ಬಯಸ್ತಿದ್ದಾರೆ. ಆದರೆ ಅದು ತಪ್ಪಲ್ಲ. ಆದರೆ ತಾನು ಮದುವೆಯಾಗುವ ಹುಡುಗ ರೈತನಾಗಿರಬೇಕು ಎಂದು ಯಾರು ಕೂಡ ಬಯಸೋದಿಲ್ಲ. ದೇಶಕ್ಕೆ ಅನ್ನ ನೀಡುವ ರೈತನನ್ನ ಅನ್ನದಾತ, ದೇಶದ ಬೆನ್ನೆಲುಬು, ನಾಡಿಗೆ ಅನ್ನ ಹಾಕುವ ದೇವರು ಎಂದೆಲ್ಲ ಹಾಡಿ ಹೊಗಳುತ್ತಾರೆಯೇ ವಿನಃ ಅಂತಹ ರೈತರ ಮಕ್ಕಳನ್ನ ಮದುವೆಯಾಗೋಕೆ ಯಾವೊಬ್ಬ ವಿದ್ಯಾವಂತ ಹುಡುಗಿಯೂ ಬಯಸೋದಿಲ್ಲ. ಹೀಗಾಗಿ ಎಷ್ಟೋ ಜನ ರೈತರ ಮಕ್ಕಳು ಮದುವೆಗಾಗಿ ಹೆಣ್ಣು ಹುಡುಕಿ ಸುಸ್ತಾಗಿ ಹೋಗಿದ್ದಾರೆ. ಇದೇ ರೀತಿ ಹೆಣ್ಣು ಹುಡುಕಿ ಬೇಯಿಸುತ್ತಿದ್ದ ರೈತನೊಬ್ಬ ತುಮಕೂರು ಜಿಲ್ಲೆ ಶಿರಾನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ನಡೀತಾ ಇದ್ದಂಥ ಜನತಾ ದರ್ಶನ ಕಾರ್ಯಕ್ರಮವೊಂದರಲ್ಲಿ ನೂತನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಶಿರಾ ಶಾಸಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರು ಜನರ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದ ಸಂದರ್ಭದಲ್ಲಿ ತನ್ನದೂ ಒಂದು ಅಹವಾಲು ಇದೆ ಅಂತ ಅರ್ಜಿ ಹಾಕಿದ್ದಾರೆ. ಆ ಅರ್ಜಿಯನ್ನ ನೋಡಿದ ಜಿಲ್ಲಾಧಿಕಾರಿ ಮತ್ತು ಶಿರಾ ಶಾಸಕ ದಂಗಾಗಿ ಹೋಗಿದ್ದಾರೆ. ಆ ಅರ್ಜಿಯಲ್ಲಿದ್ದ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ರೈತರ ಮಕ್ಕಳಿಗೆ ಯಾರೂ ಹೆಣ್ಣು ಕೊಡ್ತಿಲ್ಲ, ಸರ್ಕಾರದಿಂದ ಕನ್ಯಾ ಭಾಗ್ಯ ಯೋಜನೆ ಜಾರಿಗೊಳಿಸಿ ರೈತ ಮಕ್ಕಳಿಗೆ ಮದುವೆ ಮಾಡಿಸಿ ಅನ್ನೋದು. ತುಮಕೂರಿನ ಆ ವ್ಯಕ್ತಿ ರೈತರಾಗಿದ್ದು ತಮ್ಮ ರೈತ ಮಕ್ಕಳ ಮದುವೆಗಾಗಿ ಅರ್ಜಿ ಹಾಕಿದ್ದಾರೆ. ಅರ್ಜಿಯಲ್ಲಿ ದಯವಿಟ್ಟು ನಮ್ಮ ಮಕ್ಕಳಿಗೆ ಹೆಣ್ಣು ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಜಗತ್ತಿಗೆ ಅನ್ನದಾತ, ರೈತ, ಈ ದೇಶದ ಬೆನ್ನೆಲುಬು, ನಾಡಿಗೆ ಅನ್ನ ಹಾಕುವ ದೇವರು ಎಂಬೆಲ್ಲ ಹೊಗಳಿಕೆಗಳು ನಮಗೆ ಬೇಡ. ಕನ್ಯಾ ಭಾಗ್ಯ ಯೋಜನೆ ಜಾರಿಗೊಳಿಸಿ ರೈತ ಮಕ್ಕಳಿಗೆ ಮದುವೆ ಮಾಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ.